ಓಂ ಶಾಂತಿ. ಗುಡ್ ಮಾರ್ನಿಂಗ್. ಶುಭ ಅವರ ನೆನಪಿದೆಯಾ? 3/9/2025 महावाक्य। मीठे बच्चे, सत्य पंडा आया है तुम्हें सच्ची सच्ची यात्रा सिखलाने। तुम्हारी यात्रा में मुख्य है पवित्रता। याद करो और पवित्र बनो। ಬಾಬಾ ಇಲ್ಲಿ ಮಕ್ಕಳಿಗೆ ತಿಳಿಸ್ಕೊಡ್ತಿದ್ದಾರೆ, ಮಧುರರಾದ ಮಕ್ಕಳೇ, ಸತ್ಯ ಪಂಡ ಬಂದಿದ್ದಾರೆ ನಿಮಗೆ ಸತ್ಯ ಯಾತ್ರೆ ಕಲಿಸಲು. ನಿಮ್ಮ ಯಾತ್ರೆಯಾಗಿದೆ ಮುಖ್ಯ ಪವಿತ್ರತೆದು. ನೆನಪು ಮಾಡಿರಿ ಮತ್ತು ಪವಿತ್ರರಾಗಿರಿ. ಪ್ರಶ್ನೆ, तुम मैसेंजर व पैगंबर के बच्चों को किसी एक बात के सिवाय और किसी बात में आर्ग्यू नहीं करनी है। ಬಾಬಾ ಇಲ್ಲಿ ಮಕ್ಕಳಿಗೆ ಪ್ರಶ್ನೆ ಕೇಳ್ತಾರೆ, ನೀವು ಮೆಸೆಂಜರ್ ಅಥವಾ ಪೈಗಂಬರ್ನ ಮಕ್ಕಳು, ಯಾವ ಒಂದು ಮಾತಿನ ಹೊರತು ಬೇರೆ ಯಾವ ಮಾತಿನಲ್ಲಿ ವಾದ ಮಾಡಬಾರ್ದು. उत्तर, तुम मैसेंजर के बच्चे सबको यही मैसेज दो कि अपने को आत्मा समझो और बाप को याद करो, तो इस योग अग्नि से तुम्हारे विकर्म विनाश होंगे. ಬಾಬಾ ಇಲ್ಲಿ ಉತ್ತರ ಹೇಳ್ತಾರೆ, ನೀವು ಮೆಸೆಂಜರ್ನ ಮಕ್ಕಳು ಎಲ್ರಿಗೂ ಇದೇ ಸಂದೇಶ ಕೊಡಿ. ಏನಂತಂದರೆ, ತಮ್ಮನ್ನ ಆತ್ಮ ಅಂತ ತಿಳ್ಕೊಳ್ಳಿ ಮತ್ತು ತಂದೆಯನ್ನು ನೆನಪು ಮಾಡಿ, ಮತ್ತು ಈ ಯೋಗ ಅಗ್ನಿಯಿಂದ ನಿಮ್ಮ ವಿಕರ್ಮ ವಿನಾಶ ಆಗ್ತದೆ. ಯಹಿ ಓನಾ ರಖೋ, ಬಾಕಿ ಅವ್ರ ಬಾತೋ ಮೇ ಜಾನೆ ಸೆ ಕೊಯ್ ಫಾಯ್ದಾನೆ. ಇದೇ ಚಿಂತೆ ಇಟ್ಕೊಳ್ಳಿ, ಇನ್ಯಾವುದೇ ಮಾತುಗಳಲ್ಲಿ ಹೋಗೋ ಲಾಭನೂ ಇಲ್ಲ. ತುಮೆ ಸಿರ್ಫ್ ಸಭಿ ಕೋ ಬಾಪ್ ಕಾ ಪರಿಚಯ ದೇನಾ ಹೇ ಜಿಸೆ ವ ಆಸ್ತಿಕ್ ಬನೆ. ನೀವೆಲ್ರಿಗೂ ತಂದೆಯ ಅಂದರೆ ಬಾಬನ ಪರಿಚಯ ಕೊಡಬೇಕು, ಅದರಿಂದ ನೀವು ಆಸ್ತಿಕರಾಗ್ತೀರಾ. ಜಬ್ ರಚತಾ ಬಾಪ್ ಕೋ ಸಮಜ್ ಲೇಂಗೆ ತೋ ರಚನಾ ಕೋ ಸಮಜ್ನಾ ಸಹಜ ಹೋ ಜಾಯ್. ಯಾವಾಗ ರಚಯಿತ ತಂದೆಯನ್ನು ತಿಳ್ಕೊಂಡ್ಬಿಡ್ತಾರೋ ಆಗ ರಚನೆಯನ್ನು ಕೂಡ ತಿಳ್ಕೊಳ್ಳೋದು ಸಹಜ ಆಗಿಬಿಡ್ತದೆ. ಗೀತ್, ಹಮಾರೆ ತೀರ್ಥ ನ್ಯಾರೆ ಹೇ, ನಮ್ಮ ತೀರ್ಥವೇ ಬೇರೆಯಾಗಿದೆ. ಓಂ ಶಾಂತಿ. मीठे मीठे रूहानी बच्चे जानते हैं कि हम सत्य तीर्थवासी हैं. सच्चा पंडा और हम उनके बच्चे जो हैं वह भी सच्चे तीर्थ पर जा रहे हैं. ಬಾಬಾ ಹೇಳ್ತಾರೆ, ಮಧುರಾತ್ಮಿಕ ಮಕ್ಕಳು ತಿಳ್ಕೊಂಡಿದ್ದೇವೆ, ನಾವೆಲ್ಲ ಸತ್ಯ ತೀರ್ಥವಾಸಿಗಳು. ಸತ್ಯ ಪಂಡ ಮತ್ತು ಅವನ ಮಕ್ಕಳು ಯಾರಿದ್ದಾರೋ ಅವರೆಲ್ಲರೂ ಸತ್ಯ ತೀರ್ಥಕ್ಕೆ ಹೋಗ್ತಾ ಇದ್ದಾರೆ. ಯಹೇ ಜೂಟ್ ಖಂಡ್ ಅಥವಾ ಪತೀತ್ ಖಂಡ್ ಅಭಿ ಸಚ್ ಖಂಡ್ ವ ಪಾವನ್ ಖಂಡ್ ಮೇ ಜಾ ರಹೆ ಹೇ. ಬಾಬಾ ಹೇಳ್ತಿದ್ದಾರೆ, ಈಗಿದು ಸುಳ್ಳು ಖಂಡ ಅಥವಾ ಪತೀತ ಖಂಡ, ಈಗ ಸತ್ಯಖಂಡ ಅಥವಾ ಪಾವನ ಖಂಡದಲ್ಲಿ ಹೋಗ್ತಿದ್ದಾರೆ. मुख्य यात्रा पर जाते हैं ना, कोई खास यात्राएं लगती हैं जहाँ पर कोई कभी भी जा सकते हैं. ಬಾಬಾ ಹೇಳ್ತಾರೆ, ಮನುಷ್ಯರು ನೋಡಿ ಯಾತ್ರೆಗಂತ ಹೋಗ್ತಾರೆ, ಕೆಲವರು ಖಾಸ್ ಯಾತ್ರೆಗಳನ್ನು ಫಿಕ್ಸ್ ಮಾಡಿರ್ತಾರೆ, ಇಂತ ಇಲ್ಲಿ ಹೋಗುವಂಥ ಯಾತ್ರೆಗಳು ಅಂತ, ಅಲ್ಲಿ ಹೋಗ್ಬೋದು ಯಾವಾಗಾದರೂ ಅಂತಾರೆ ಬಾಬಾ. ಯಬಿ ಯಾತ್ರಾ ಹೇ, ಇಸ್ಮೇ ಜಾನಾ ತಬ್ ಹೋತಾ ಹೇ ಜಬ್ ಸತ್ಯ ಪಂಡ ಖುದ್ ಆಯೆ. ಬಾಬಾ ಹೇಳ್ತಾರೆ, ಇದು ಕೂಡ ಯಾತ್ರೆನೇ, ಆದರೆ ಇದು ಯಾತ್ರೆ ಯಾವಾಗಿರ್ತದೆ ಅಂದರೆ ಸ್ವಯಂ ಮಾರ್ಗದರ್ಶಕನಾಗಿರುವಂಥ ಪರಮಾತ್ಮ ತಾನೇ ಬಂದಾಗ ಈ ಯಾತ್ರೆ ಕರ್ಕೊಂಡು ಹೋಗ್ತಾರೆ ಅಥವಾ ಈ ಯಾತ್ರೆಯನ್ನು ಮಾಡಿಸ್ತಾರೆ. ವ ಆತಾ ಹೇ ಕಲ್ಪಕ್ಕೆ ಸಂಗಮ್ ಪರ್, ಇಸ್ಮೇ ನ ಟಂಡಿ ನ ಗರ್ಮಿ ಕಿ ಬಾತ್ ಹೇ. ಬಾಬಾ ಒಂದು ಮಾತು ಹೇಳ್ತಾರೆ, ಶಿವಬಾಬಾ ಬರ್ತಾರೆ ಕಲ್ಪದ ಸಂಗಮ ಯುಗದಲ್ಲಿ. ಇದರಲ್ಲಿ ಚಳಿ ಅಂತ ಅನ್ನಲಿಕ್ಕಾಗಲ್ಲ, ಬಿಸಿಲು ಅಂತ ಅನ್ನಲಿಕ್ಕಾಗಲ್ಲ, ಅಂದರೆ ಬಿಸಿಲು ಇಲ್ಲ ಚಳಿನೂ ಇಲ್ಲ ಅಂತ. ನ ಧಕ್ಕೆ ಖಾನೆ ಕಿ ಬಾತ್ ಹೇ ಅಥವಾ ಹಿ ಯಾದ್ ಯಾತ್ರೆ, ಇಲ್ಲಿ ಪೆಟ್ಟು ತಿನ್ನುವ ಮಾತಿಲ್ಲ. ಬಾಬಾ ಹೇಳ್ತಾರೆ, ಇಲ್ಲಿ ನೆನಪಿನ ಯಾತ್ರೆ ಇದೆ. ಉನ್ ಯಾತ್ರಾओं में सन्यासी भी जाते हैं. सच्ची यात्रा करने वाले जो होते हैं वह पवित्र रहते हैं. ಬಾಬಾ ಹೇಳ್ತಾರೆ, ಆ ಯಾತ್ರೆಗಳಲ್ಲಿ ಸನ್ಯಾಸಿಗಳು ಕೂಡ ಹೋಗ್ತಾರೆ. ಸತ್ಯ ಯಾತ್ರೆ ಮಾಡುವಂಥವರು ಅಲ್ಲಿ ಪವಿತ್ರನೂ ಇರ್ತಾರೆ. ತುಮಾರೆ ಮೇ ಸಭಿ ಯಾತ್ರಾ ಪರ್ ಹೇ, तुम ब्राह्मण हो, सच्चे ब्रह्मा कुमारियाँ कौन हैं जो कभी भी विकार में नहीं जाते हैं. ಶಿವಬಾಬಾ ಹೇಳ್ತಾರೆ, ನೀವು ಎಲ್ಲರೂ ಕೂಡ ಯಾತ್ರೆಯಲ್ಲಿದ್ದೀರಾ, ನೀವು ಬ್ರಾಹ್ಮಣರಾಗಿದ್ದೀರಾ. ಸತ್ಯ ಬ್ರಹ್ಮ ಕುಮಾರಿಯರು ಯಾರು ಹಾಗಾದರೆ? ಯಾರೆಂದಿಗೂ ಕೂಡ ವಿಕಾರದಲ್ಲಿ ಹೋಗೋದಿಲ್ಲ. ಪುರುಷಾರ್ಥಿ ತೋ ಜರೂರ್ ಹೇ, ಮನ್ಸಾ ಸಂಕಲ್ಪ ಭಲಾಯ್, ಮುಖ್ಯ ಹೈ ಹಿ ವಿಕಾರ ಕಿ ಬಾತ್. ಬಾಬಾ ಹೇಳ್ತಾರೆ, ಪುರುಷಾರ್ಥಿ ಅವಶ್ಯವಾಗಿ ಎಲ್ಲರೂ ಇದ್ದಾರೆ, ಮನ್ಸಾ ಸಂಕಲ್ಪ ಭಲೆ ಬರಲಿ, ಮುಖ್ಯ ಅಂದ್ರೆ ವಿಕಾರದ ಮಾತು. कोई पूछे निर्विकारी ब्राह्मण कितने हैं आपके पास, बोलो ये पूछने की ज़रूरत नहीं है. ನಿಮ್ಗೆ ಯಾರಾದರೂ ಕೇಳ್ಬೋದು, ನಿರ್ವಿಕಾರಿ ಬ್ರಾಹ್ಮಣರು ಎಷ್ಟು ಜನ ಇದ್ದಾರೆ ನಿಮ್ಮ ಹತ್ರ ಅಂತ ಹೇಳಿ ಇಲ್ಲಿ ಕೇಳುವ ಅವಶ್ಯಕತೆ ಇಲ್ಲ. ಇನ್ ಬಾತೋं से आपका क्या पेट भरेगा, तुम यात्री बनो. ಅವ್ರಿಗೆ ಹೇಳಬೇಕಂತೆ, ಇಂಥವೆಲ್ಲ ಮಾತುಗಳನ್ನು ಕೇಳೋದ್ರಿಂದ ನಿಮ್ಮ ಹೊಟ್ಟೆ ಏನು ತುಂಬ್ತದೆ, ನೀವು ಸುಮ್ಮನೆ ಯಾತ್ರಿಗಳಾಗಿ ಅಂತ. ಯಾತ್ರಾ ಕರ್ನೆ ವಾಲೆ ಕಿತ್ನೆ ಹೇ, ಇಸ್ ಪೂಛನೆ ಸೆ ಕೊಯ್ ಫಾಯ್ದಾ ನೈ ಹೇ. ಯಾತ್ರೆ ಮಾಡುವಂಥವ್ರು ಎಷ್ಟು ಜನ ಇದ್ದಾರೆ, ಇದು ಕೇಳುವಂಥ ಲಾಭನೂ ಇಲ್ಲ, ಕೇಳಿದರೂ ಲಾಭ ಇಲ್ಲ ಅಂತಾರೆ ಬಾಬಾ. ಬ್ರಾಹ್ಮಣ ತೋ ಕೊಯ್ ಸಚ್ಚೆ ಬಿ ಹೇ ತೋ ಜೂಟೆ ಬಿ ಹೇ, ಆಜ್ ಸಚ್ಚೆ ಹೇ ಕಲ್ ಜೂಟೆ ಬನ್ ಜಾತೆ ಹೇ. ಬಾಬಾ ಹೇಳ್ತಾರೆ, ಬ್ರಾಹ್ಮಣರು ಕೆಲವರು ಸತ್ಯನೂ ಇದ್ದಾರೆ, ಕೆಲವರು ಸುಳ್ಳು ಇದ್ದಾರೆ. ಇವತ್ತು ಸತ್ಯ ಇರ್ತಾರೆ, ಕೆಲವರು ನಾಳೆ ಸುಳ್ಳು ಆಗಿಬಿಡ್ತಾರೆ. ವಿಕಾರ ಮೇ ಗಯಾ ತೋ ಬ್ರಾಹ್ಮಣ ನೈ ಟಹರಾ, ಫಿರ್ ಶೂದ್ರ ಕಾ ಶೂದ್ರ ಹೋ ಗಯ.
ಬಾಬಾ ಹೇಳ್ತಾರೆ ವಿಕಾರಕ್ಕೆ ವಶ ಆದರು ಅಂತಂದರೆ ಅವರು ಬ್ರಾಹ್ಮಣರಲ್ಲ, ಶೂದ್ರರಿದ್ದವರು ಶೂದ್ರರೇ ಆಗಿಬಿಡ್ತಾರೆ. ಆಜ್ ಪ್ರತಿಜ್ಞಾ ಕರ್ತೆ ಕಲ್ ವಿಕಾರ ಮೇ ಗಿರ್ ಅಸುರ ಬಂಜಾತೆ. ಕೆಲವು ಮಕ್ಕಳು ಇವತ್ತು ಪ್ರತಿಜ್ಞೆ ಮಾಡ್ತಾರೆ, ನಾಳೆ ವಿಕಾರಕ್ಕೆ ವಶ ಆಗಿ ಅಸುರರಾಗಿಬಿಟ್ಟಿರ್ತಾರೆ. अब यह बातें कहाँ तक बैठ समझाए, इनसे पेट तो नहीं भरेगा व मुख मीठा नहीं होगा. ಬಾಬಾ ಹೇಳ್ತಾರೆ ಇಂತಹ ಮಾತುಗಳನ್ನು ಎಲ್ಲಿವರೆಗೆ ಕೂತ್ಕೊಂಡು ಹೇಳ್ತೀರಾ ನೀವು, ಇದರಿಂದ ಹೊಟ್ಟೆನೂ ಕೂಡ ತುಂಬಲ್ಲ, ಮುಖ ಮಧುರನೂ ಆಗಲ್ಲ. यहाँ हम बाप को याद करते हैं और बाप की रचना के आदि मध्य अंत को जानते हैं. ಬಾಬಾ ಹೇಳ್ತಾರೆ ಇಲ್ಲಿ ನಾವು ಬಾಬಾ ನೆನ್ಪು ಮಾಡ್ತೇವೆ, ಇನ್ನು ತಂದೆಯ ರಚನೆಯ ಆದಿ ಮಧ್ಯ ಅಂತ್ಯವನ್ನು ಕೂಡ ತಿಳ್ಕೊಂಡಿದ್ದೇವೆ. ಬಾಕಿ ಅವ್ರ ಬಾತೋ ಮೇ ಕುಚ್ ರಕಾ ನಹೀ ಹೈ, ಇನ್ನು ಉಳಿದ ಮಾತುಗಳಲ್ಲಿ ಏನು ಉಳ್ಕೊಂಡಿಲ್ಲ ಅಂತಾರೆ ಬಾಬ್. ಬೋಲೋ ಯಾ ಬಾಪ್ ಕಿ ಯಾದ್ ಸಿಕ್ಕಾಯಿ ಜಾತಿ ಹೇ ಅವ್ರ ಪವಿತ್ರತಾ ಹೇ ಹೇಳಬೇಕಂತೆ. ಇಲ್ಲಿ ತಂದೆ ನೆನ್ಪು ಮಾಡೋದನ್ನು ಕಲಿಸ್ಕೊಡ್ಲಾಗ್ತದೆ, ಮತ್ತು ಮುಖ್ಯ ಅಂದರೆ ಪವಿತ್ರತೆ. तो आज पवित्र बन फिर अपवित्र बन जाते हैं तो वह ब्राह्मण ही नहीं रहा. ಬಾಬಾ ಹೇಳ್ತಾರೆ ಇವತ್ತು ಅಪವಿತ್ರರಾಗಿ ಮತ್ತು ನಾಳೆ ಅಪವಿತ್ರ ಆಗಿಬಿಡ್ತಾರೆ, ಅಂಥವ್ರು ಬ್ರಾಹ್ಮಣರೇ ಅಲ್ಲ. वह हिसाब कहाँ तक बैठ तुमको सुनाएंगे, ऐसे तो बहुत गिरते होंगे माया के तूफान में, इसलिए ब्राह्मणों की माला नहीं बन सकती है. ಬಾಬಾ ಹೇಳ್ತಾರೆ ಈ ಲೆಕ್ಕದಿಂದ ನೀವು ಎಲ್ಲಿವರೆಗೆ ಕುತ್ಕೊಂಡು ತಿಳಿಸ್ಕೊಡೋಕ್ಕಾಗತ್ತೆ, ಈ ರೀತಿ ಭಾಳ ಜನ ಬೀಳ್ತಾ ಇರ್ತಾರೆ ಮಾಯೆ ಬಿರುಗಾಳಿಯಲ್ಲಿ, ಅದಕ್ಕೋಸ್ಕರ ಬ್ರಾಹ್ಮಣರ ಮಾಲೆ ತಯಾರಾಗೋದಿಲ್ಲ. हम तो पैगंबर के बच्चे पैगाम सुनाते हैं, ಮೆಸೆಂಜರ್ ಕೆ ಬಚ್ಚೆ ಮೆಸೇಜ್ ದೇತೆ ಹೇ. ನಾವೆಲ್ಲರೂ ಪೈಗಂಬರ್ನ ಮಕ್ಕಳು ಸಂದೇಶವನ್ನು ಹೇಳ್ತೇವೆ ಜಗತ್ತಿಗೆ, ಮೆಸೆಂಜರ್ನ ಮಕ್ಕಳು ಜಗತ್ತಿಗೆ ಒಂದು ಮೆಸೇಜ್ ಕೊಡ್ತೇವೆ ನಾವು. ಅಪ್ನೆ ಕೋ ಆತ್ಮ ಸಮಾಜ ಅವ್ರ ಬಾಪ್ ಕೋ ಯಾದ್ ಕರೋ ತೋ ಇಸ್ ಯೋಗ ಅಗ್ನಿ ಸೆ ವಿಕರ್ಮ ವಿನಾಶ ಹೋಂಗೆ. ಹಾಗಾದರೆ ಏನು ಮೆಸೇಜ್ ಕೊಡ್ತೇವೆ ನಾವು ಜಗತ್ತಿಗೆ ಅಂದರೆ, ನಿಮ್ಮನ್ನು ಆತ್ಮ ಅಂತ ತಿಳ್ಕೊಂಡು ತಂದೆ ನೆನ್ಪು ಮಾಡಿ ಈ ಯೋಗ ಅಗ್ನಿಯಿಂದ ವಿಕರ್ಮ ವಿನಾಶ ಆಗ್ತದೆ. ये ओना रखो, बाकी प्रश्न तो डेर के डेर मनुष्य पूछेंगे, ಈ ಚಿಂತೆ ಇಟ್ಕೊಳ್ಳಿ ಅಂತ. ಇನ್ನು ಪ್ರಶ್ನೆ ಬೇಕಾದಷ್ಟು ಕೇಳ್ತಾರೆ ಈ ಮನುಷ್ಯರು, ಸಿವಾಯ್ ಏಕ್ ಬಾಪ್ಗೆ ಅವ್ರ ಕೊಯ್ ಬಾತೋ ಮೇ ಜಾನೆ ಸೆ ಕೊಯ್ ಫಾಯ್ದಾ ಹಿ ನಹೀ. ಬಾಬಾ ಹೇಳ್ತಾರೆ ಬಾಬನ್ ಬಿಟ್ಟರೆ ಇನ್ನು ಯಾವುದೇ ಮಾತುಗಳಲ್ಲಿ ಹೋದರೆ ಲಾಭನೂ ಇಲ್ಲ. ಯಾ ತೋ ಯೇ ಜಾನ್ನೆ ಕಾ ಹೈ ಕಿ ನಾಸ್ತಿಕ್ ಸೆ ಆಸ್ತಿಕ್, ನಿಧನ್ ಸೆ ಧನ್ ಕೆ ಕೈಸೆ ಬನೆ, ಜೋ ಧನಿ ಸೆ ವರ್ಸಾ ಪಾಯೆ ಯ ಪೂಛೋ. ಬಾಬಾ ಹೇಳ್ತಾರೆ ಇಲ್ಲೇನು ತಿಳ್ಕೊಳ್ಬೇಕಾಗಿದೆ ಅಂದರೆ, ನಾಸ್ತಿಕರಿಂದ ಆಸ್ತಿಕರು, ನಿರ್ಧನಿಕರಿಂದ ಧನಿಕರು ಹೇಗಾಗೋದು ಅಂತ. ಈ ಧನಿಯಿಂದ ಆಸ್ತಿ ಪಡ್ಕೊಳ್ಬೇಕು, ಇದನ್ನು ಕೇಳಿ. ಬಾಕಿ ತೋ ಸಹ ಪುರುಷಾರ್ಥಿ ಹೈ, ವಿಕಾರ ಕಿ ಬಾತ್ ಮೇ ಹಿ ಬಹುತ್ ಫೇಲ್ ಹೋತಾ ಹೈ. ಬಾಬಾ ಹೇಳ್ತಾರೆ ನೋಡಿದವರೆಲ್ಲ ಪುರುಷಾರ್ಥಿಗಳು, ವಿಕಾರದ ಮಾತಿನಲ್ಲೇ ಭಾಳ ಜನ ಫೇಲ್ ಆಗಿಬಿಡ್ತಾರೆ. ಬಹುತ್ ದಿನೋं के बाद स्त्री को देखते हैं तो बात मत पूछो, कोई को शराब की आदत होती है, तीर्थों पर जाएगा तो शराब अथवा बीड़ी की जिनको आदत होगी वह उसके बिगर रह नहीं सकेंगे. ಬಾಬಾ ಇಲ್ಲೊಂದು ಮಾತು ಹೇಳ್ತಾರೆ, ಬಹಳ ದಿನಗಳ ಮೇಲೆ ಪತ್ನಿ ಮುಖ ನೋಡಿದರು ಅಂದರೆ ಅದರ ಮಾತೇ ಕೇಳಬೇಡಿ ಅಂತಾರೆ ಬಾಬಾ. ಕೆಲವರಿಗೆ ಸರಾಯಿ ಕೊಡುವಂಥ ಅಭ್ಯಾಸ ಇದ್ದರೆ, ತೀರ್ಥಯಾತ್ರೆ ಹೋದ್ರೂ ಕೂಡ ಸರಾಯಿ ಅಥವಾ ಬೀಡಿ ಅಭ್ಯಾಸ ಇದ್ದರೆ ಅದಿಲ್ಲದೆ ಬದುಕಲಿಕ್ಕಾಗಲ್ಲ ಅವ್ರಿಗೆ. ಚಿಪಾಕರ್ ಬಿ ಪೀತೆ ಹೇ, ಅದನ್ನು ಮುಚ್ಚಿಟ್ಕೊಂಡಾದ್ರೂ ಬೀಡಿ ಸೇದ್ತಾ ಇರ್ತಾರೆ, ಸಿಗರೇಟ್ ಸೇದ್ತಾ ಇರ್ತಾರೆ, ಸರಾಯಿ ಕುಡಿತಾ ಇರ್ತಾರೆ. ಕರ್ ಹಿ ಕ್ಯಾ ಸಕ್ತೆ, ಬಹುತೇ ಜೋ ಸಚ್ ನೈ ಬೋಲ್ತೆ ಚಿಪಾತೆ ರತೆ. ಬಾಬಾ ಹೇಳ್ತಾರೆ ಏನು ಮಾಡ್ಲಿಕ್ಕೆ ಸಾಧ್ಯ, ಭಾಳ ಜನ ಇದ್ದಾರೆ ಸತ್ಯ ಹೇಳೋದೇ ಇಲ್ಲ, ಮುಚ್ಚಿಡ್ತಾ ಇರ್ತಾರೆ. ಬಾಬಾ ಬಚ್ಚೋಂಕೋ ಯುಕ್ತಿಯಾ ಬತ್ಲಾತೆ ಕಿ ಕೈಸೆ ಯುಕ್ತಿ ಸೆ ಜವಾಬ್ ದೇನಾ ಚಾಯ್. ಇಲ್ಲಿ ನಾವು ಮಕ್ಕಳಿಗೆ ಬಾಬಾ ಯುಕ್ತಿ ಹೇಳ್ಕೊಡ್ತಾ ಇದ್ದಾರೆ, ಯಾವ ರೂಪದಿಂದ ನಾವು ಆ ಮನುಷ್ಯರು ಕೇಳಿರೋ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂತ. ಏಕ್ ಬಾಪ್ ಕಾ ಹಿ ಪರಿಚಯ ದೇನಾ ಹೇ ಜಿಸ್ಸೆ ಮನುಷ್ಯ ಆಸ್ತಿಕ್ ಬನೆ, ಒಬ್ಬ ತಂದೆಯ ಪರಿಚಯವನ್ನೇ ಕೊಡಬೇಕು, ಇದರಿಂದ ಮನುಷ್ಯರು ಆಸ್ತಿಕರಾಗಬೇಕು. ಪಹಲೆ ಜಬ್ ತಕ್ ಬಾಪ್ ಕೋ ನೈ ಜಾನಾ ಹೇ ತಬ್ ತಕ್ ಕೊಯ್ ಪ್ರಶ್ನೆ ಪೂಛನಾ ಹಿ ಫಾಲ್ತು ಹೇ. ಬಾಬಾ ಹೇಳ್ತಾರೆ ಎಲ್ಲಿವರೆಗೆ ತಂದೆಯನ್ನು ತಿಳ್ಕೊಂಡಿಲ್ಲೋ ಅಲ್ಲಿವರೆಗೆ ಏನಾದರೂ ಪ್ರಶ್ನೆ ಕೇಳೋದು ಫಾಲ್ತು ಅಂತಾರೆ ಬಾಬಾ. ऐसे बहुत आते हैं, समझते कुछ भी नहीं, सिर्फ सुनते रहते, फ़ायदा कुछ भी नहीं. ಹಂಗೆ ಭಾಳ ಜನ ಬರ್ತಾ ಇರ್ತಾರೆ, ಇಲ್ಲಿ ತಿಳ್ಕೊಳ್ಳೋದೇನೂ ಇಲ್ಲ, ಕೇವಲ ಕೇಳ್ತಾ ಇರ್ತಾರೆ, ಲಾಭನೂ ಇಲ್ಲ. ಬಾಬಾ को लिखते हज़ारों 2000 आए, उनसे ये 2-1 समझने के लिए आते रहते हैं. ಬಾಬನಿಗೆ ನಾವು ಕೆಲವೊಂದು ಸಲ ಹೇಳ್ತಾ ಇರ್ತೀವಿ ನೋಡ್ರಿ, ಎಲ್ಲಾದರೂ ಸೇವೆ ಮಾಡಿದಾಗ ಬಾಬಾ 2000 ಜನ ಬಂದರು, ಇಷ್ಟು 1000 ಜನ ಬಂದರು ಅಂಥೇಳಿ, ಅದರಿಂದ ಒಂದೆರಡು ತಿಳ್ಕೊಳ್ಳಿಕ್ಕೆ ಬರ್ತಾ ಇರ್ತಾರೆ, ಒಬ್ಬರೋ ಇಬ್ಬರೋ ಬರ್ತಾರೆ ತಾನೇ. ಫಲಾನಾ ಫಲಾನಾ ಬಡಾ ಆದ್ಮಿ ಆತಾ रहता है, हम समझ जाते हैं, इनको जो परिचय मिलना चाहिए वह मिला नहीं है. ಬಾಬಾ ಹೇಳ್ತಾರೆ ಇಂತಿಂಥವ್ರು ದೊಡ್ಡ ದೊಡ್ಡ ವ್ಯಕ್ತಿಗಳು ಬರ್ತಾ ಇರ್ತಾರೆ, ನಾವು ತಿಳ್ಕೊಳ್ತೇವೆ. ಬಾಬಾ ಹೇಳ್ತಾರೆ ಅವ್ರಿಗೇನು ಪರಿಚಯ ಸಿಗಬೇಕಾಗಿದೆಯೋ ಅದು ಸಿಕ್ಕಿಲ್ಲ ಅಂತ. पूरा परिचय मिले तो समझे ये तो ठीक कहते हैं, हम आत्माओं का बाप परमपिता परमात्मा है, वह पढ़ाते हैं. ಪೂರ್ಣ ಪರಿಚಯ ಸಿಕ್ಕಾಗ ತಿಳ್ಕೊಳ್ತಾರೆ, ಇದು ಸರಿ ಇದೆ, ಇವ್ರು ಹೇಳೋ ಸರಿ ಇದೆ, ನಾವು ಆತ್ಮಗಳ ತಂದೆ ಪರಂಪಿತ ಪರಮಾತ್ಮ ಆಗಿದ್ದಾರೆ, ಅವರು ಓದಿಸ್ತಿದ್ದಾರೆ.
कहते अपने को आत्मा समझ मुझे याद करो, ಹೇಳ್ತಾರೆ ತಮ್ಮನ ಆತ್ಮ ಅಂತ ತಿಳ್ಕೊಂಡು ನನ್ನ ತಂದೆಯನ್ನು ನೆನಪು ಮಾಡಿ ಅಂತ. ಯಾ ಅಂತಿಮ ಜನ್ಮ ಪವಿತ್ರ ಬನೋ, ಬಾಬಾ ಹೇಳ್ತಾರೆ ಅಂತಿಮ ಜನ್ಮ ಪವಿತ್ರರಾಗಿ. जो पवित्र नहीं रहते वह ब्राह्मण नहीं, शूद्र है, लड़ाई का मैदान है. ಯಾರು ಪವಿತ್ರ ಇರೋದಿಲ್ವೋ ಅವರು ಬ್ರಾಹ್ಮಣರಲ್ಲ, ಅವರು ಶೂದ್ರರು. ಇದು ಯುದ್ಧದ ಮೈದಾನ ಅಂತಾರೆ ಬಾಬಾ. झाड़ बढ़ता रहेगा और तूफान भी लगेंगे, बहुत पत्ते गिरते रहेंगे. ಬಾಬಾ ಹೇಳ್ತಾರೆ ವೃಕ್ಷ ವೃದ್ಧಿ ಆದ ಹಾಗೆ ಬಿರುಗಾಳಿನೂ ಬೀಸ್ತದೆ, ಭಾಳಷ್ಟು ಎಲೆಗಳು ಬೀಳ್ತವೆ. ಕೌನ್ ಬೈಟ್ ಗಿಂತಿ ಕರೆಂಗೆ ಕಿ ಸಚ್ಚೆ ಬ್ರಾಹ್ಮಣ ಕೌನ್ ಹೇ, ಯಾರಪ್ಪ ಕೂತ್ಕೊಂಡು ಲೆಕ್ಕ ಮಾಡೋರು ಸತ್ಯ ಬ್ರಾಹ್ಮಣರು ಯಾರು ಅಂತ. ಸಚ್ಚೇವ ಜೋ ಕಭಿ ಶೂದ್ರ ನ ಬನೆ ಜರಾ ಬಿ ದೃಷ್ಟಿ ನ ಜಾಯೆ. ಬಾಬಾ ಹೇಳ್ತಾರೆ ಸತ್ಯ ಯಾರು ಅಂತಂದರೆ ಎಂದಿಗೂ ಅವರು ಶೂದ್ರ ಆಗಬಾರ್ದು, ದೃಷ್ಟಿ ಹೋಗ್ಕೂಡ್ದು. ಅಂತ್ ಮೇ ಕರ್ಮಾತೀತ ಅವಸ್ಥಾ ಹೋತಿ ಹೇ, ಬಡಿ ಊಂಚಿ ಮಂಜಿಲ್ ಹೇ. ಬಾಬಾ ಹೇಳ್ತಿದ್ದಾರೆ ಅಂತ್ಯದಲ್ಲಿ ಕರ್ಮಾತೀತ ಅವಸ್ಥೆ ಆಗ್ತದೆ, ಭಾಳ ಶ್ರೇಷ್ಠ ಗುರಿಯಾಗಿದೆ. ಮನಸಾ ಮೇ ಬಿ ನ ಆಯೆ ವ ಅವಸ್ಥಾ ಅಂತ್ ಮೇ ಹೋನಿ ಹೇ. ಬಾಬಾ ಹೇಳ್ತಾರೆ ಮನಸ್ಸಿನಲ್ಲಿ ಕೂಡ ಬರ್ಕೂಡ್ದು, ಆ ಸ್ಥಿತಿ ಕೊನೆಗೆ ಬರ್ತದೆ ಅಂತಾರೆ ಬಾಬಾ. ಈ ಸಮಯ ಏಕಿ ಬಿ ಐಸಿ ಅವಸ್ಥಾ ನೈ ಹೇ, ಈ ಸಮಯ ಸ ಪುರುಷಾರ್ಥಿ ಹೇ. ಬಾಬಾ ಹೇಳ್ತಾರೆ ಈ ಸಮಯದಲ್ಲಿ ಒಬ್ರದ್ದು ಕೂಡ ಅವಸ್ಥೆ ಇಲ್ಲ, ಯಾಕೆಂದರೆ ಎಲ್ಲರೂ ಈಗ ಪುರುಷಾರ್ಥಿಗಳು. ನೀಚೆ ಉಪ್ಪರ್ ಹೋತೆ ರಹತೆ ಹೇ, ಮುಖ್ಯ ಅಂಕೋಂಕಿ ಬಾತೆ. ಬಾಬಾ ಹೇಳ್ತಾರೆ ಹೆಚ್ಚು ಕಡಿಮೆ ಆಗ್ತಾ ಇರ್ತದೆ ಪುರುಷಾರ್ಥದಲ್ಲಿ, ಯಾಕೆಂದರೆ ಮುಖ್ಯ ಅಂದ್ರೆ ಕಣ್ಣಿನ ಮಾತು. ಹಮ್ ಆತ್ಮ ಹೇ ಶರೀರ ದ್ವಾರ ಪಾಠ ಬಜಾತೆ ಹೇ, ಯಾ ಪಕ್ಕಾ ಅಭ್ಯಾಸ ಚಾಯಿ. ನಾನು ಆತ್ಮ ಆಗಿದ್ದೀನಿ, ಈ ಶರೀರದ ಮೂಲಕ ಪಾತ್ರ ಅಭಿನಯಿಸ್ತಾ ಇದ್ದೀನಿ, ಈ ಪಕ್ಕ ಅಭ್ಯಾಸ ಮಾಡ್ಕೊಳ್ಬೇಕು ಅಂತಾರೆ ಬಾಬಾ. ಜಬ್ ತಕ್ ರಾವಣ ರಾಜ್ಯ ಹೇ ತಬ್ ತಕ್ ಯುದ್ಧ ಚಲ್ತಾ रहेगा, ಪಿಚಾಡಿ ಮೇ ಕರ್ಮಾತೀತ ಅವಸ್ಥಾ ಹೋಗಿ. ಬಾಬಾ ಹೇಳ್ತಾರೆ ಎಲ್ಲಿವರೆಗೆ ರಾವಣ ರಾಜ್ಯ ಇದೆಯೋ ಅಲ್ಲಿವರೆಗೆ ಯುದ್ಧ ನಡೀತಾ ಇರ್ತದೆ, ಕೊನೆಯಲ್ಲಿ ಕರ್ಮಾತೀತ ಅವಸ್ಥೆ ಆಗ್ತದೆ. ಆगे चलकर तुमको फीलिंग आएगी, समझते जाएंगे. अभी तो झाड़ बहुत छोटा है, तूफान लगता है, पत्ते गिर पड़ते हैं. ಬಾಬಾ ಹೇಳ್ತಾರೆ ಮುಂದೆ ಹೋದಂಗೆ ನಿಮಗೇ ಕೂಡ ಅನುಭವ ಆಗ್ತಾ ಹೋಗ್ತದೆ, ತಿಳ್ಕೊಳ್ತಾ ಹೋಗ್ತೀರಾ. ಈಗಂತೂ ವೃಕ್ಷ ಭಾಳ ಸಣ್ಣದಿದೆ, ಬಿರುಗಾಳಿ ಬೀಸ್ತದೆ, ಎಲೆಗಳು ಉದುರ್ತಾ ಹೋಗ್ತವೆ. ಜೋ ಕಚ್ಚೆ ಹೇ ವ ಗಿರ್ ಪಡ್ತೆ ಹೇ, ಯಾರು ಕಚ್ಚಾ ಇದ್ದಾರೋ ಅವ್ರು ಬೀಳ್ತಾರೆ. ಹರ್ ಏಕ್ ಅಪ್ನೆ ಸೆ ಪೂಛೆ ಮೇರಿ ಅವಸ್ಥಾ ಕहाँ तक है, बाकी जो प्रश्न पूछते हैं उन बातों में ಜಾಸ್ತಿ ಜಾವೋ ही नहीं. ಬಾಬಾ ಹೇಳ್ತಾರೆ ಪ್ರತಿಯೊಬ್ಬರೂ ನಿಮಗೆ ನೀವೇ ಕೇಳ್ಕೊಳ್ಳಿ, ನನ್ನ ಅವಸ್ಥೆ ಎಲ್ಲಿವರೆಗಿದೆ, ನನ್ನ ಸ್ಥಿತಿ ಯಾವ ರೂಪದಲ್ಲಿ ರೂಪಿಸ್ಕೊಂಡಿದ್ದೀನಿ ನಾನು ಅಂತ. ಇನ್ನೇನು ಪ್ರಶ್ನೆ ಕೇಳ್ತಾರೋ ಆ ಮಾತುಗಳಲ್ಲಿ ಜಾಸ್ತಿ ಹೋಗಲೇಬೇಡಿ ಅಂತಾರೆ ಬಾಬಾ. ಬೋಲೋ ಹಮ್ ಬಾಪ್ ಕಿ ಶ್ರೀಮತ್ ಪರ್ ಚಲ್ ರಹೆ ಹೇ, ವ ಬೇಹದ್ ಕಾ ಬಾಪ್ ಆಕರ್ ಬೇಹದ್ ಕಾ ಸುಖ ದೇತೆ ಹೇ ಅಥವಾ ನೈ ದುನಿಯಾ ಸ್ಥಾಪನ್ ಕರ್ತೆ ಹೇ. ಹೇಳಿ ನಾವು ಬಾಬನ ಶ್ರೀಮತದಂತೆ ನಡೀತಿದ್ದೀವಿ, ಆ ಬೇಹದ್ದಿನ ತಂದೆ ಬಂದು ಬೇಹದ್ದಿನ ಸುಖ ಕೊಡ್ತಾರೆ ಅಥವಾ ಹೊಸ ಜಗತ್ತು ಸ್ಥಾಪನೆ ಮಾಡ್ತಾರೆ. ವಾ ಸುಖ ಹಿ ಹೋತಾ ಹೇ ಜಹಾ ಮನುಷ್ಯ ರಹತೆ ಹೇ ಉಸ್ಕೋ ಹಿ ದುನಿಯಾ ಕಹಾ ಜಾತಾ ಹೇ. ಬಾಬಾ ಹೇಳ್ತಾರೆ ಆ ಜಗತ್ತಿನಲ್ಲಿ ಸುಖನೇ ಇದೆ, ಎಲ್ಲಿ ಮನುಷ್ಯರು ಇರ್ತಾರಲ್ಲ ಅದಕ್ಕೆ ಜಗತ್ತು ಅಂತ ಹೇಳಲಾಗ್ತದೆ. ನಿರಾಕಾರಿ ವರ್ಲ್ಡ್ ಮೇ ಆತ್ಮಾಯೇ ಹೇ ನ, ಕಿಸ್ಕಿ ಬುದ್ಧಿ ಮೇ ನೈ ಹೈ ಕಿ ಆತ್ಮ ಕೈಸೆ ಬಿಂದಿ ಹೇ. ನೋಡಿ ನಿರಾಕಾರಿ ಜಗತ್ತಿನಲ್ಲಿ ಆತ್ಮಗಳೇ ಇರೋದು, ಇದು ಯಾರ ಬುದ್ಧಿಯಲ್ಲೂ ಇಲ್ಲ ಆತ್ಮ ಯಾವ ರೂಪದಲ್ಲಿ ಬಿಂದು ಇದೆ ಅಂತ. ಯಬಿ ಪಹಲೆ ಕೊಯ್ ನಯೆ ಕೋ ನೈ ಸಮझाना है, ಪಹಲೆ ಪಹಲೆ ತೋ ಸಮझाना है, ಬೇಹದ್ ಕಾ ಬಾಪ್ ಬೇಹದ್ ಕಾ ವರ್ಸಾ ದೇತೆ. ಬಾಬಾ ಹೇಳ್ತಾರೆ ಮೊದಲಿಗೆ ಹೊಸಬ್ರಿಗೆ ಇದನ್ನು ತಿಳಿಸ್ಕೊಡ್ಬೇಡಿ, ಫಸ್ಟಿಗೆ ಇದನ್ನು ತಿಳಿಸ್ಕೊಡಿ, ಬೇಹದ್ದಿನ ತಂದೆ ಬೇಹದ್ದಿನ ಆಸ್ತಿ ಕೊಡ್ತಾರೆ ಅಂತ. ಭಾರತ್ ಪಾವನ್ ಥಾ ಅಭಿ ಪತಿ ಥೇ, ಕಲಿಯುಗ್ ಕೆ ಬಾದ್ ಫಿರ್ ಸತ್ಯುಗ್ ಆನಾ ಹೇ. ಬಾಬಾ ಹೇಳ್ತಾರೆ ಒಂದು ಸಮಯದಲ್ಲಿ ಭಾರತ ಪಾವನ ಆಗಿತ್ತು, ಈಗ ಪತಿತ ಆಗಿದೆ, ಕಲಿಯುಗದ ನಂತರ ಮತ್ತೆ ಸತ್ಯುಗ ಬರಲಿದೆ. ದೂಸರಾ ಕೊಯ್ ಬಿ ಸಮझाना ಸಕ್ಕೆ ಸಿವಾಯ್ ಬೀಕೆ. ಬಾಬಾ ಹೇಳ್ತಾರೆ ಬೇರೆ ಯಾರೂ ಇದನ್ನು ತಿಳಿಸ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ನಾವು ಬೀಕೆಗಳನ್ನು ಬಿಟ್ಟರೆ. ಯಹೇ ನೈ ರಚನಾ ಬಾಪ್ ಪಡಾ ರಹೆ ಹೇ, ಯೇ ಸಮझानी ಬುದ್ಧಿ ಮೇ ರಹನಿ ಚಾಯ್. ಬಾಬಾ ಹೇಳ್ತಾರೆ ಇದು ಹೊಸ ರಚನೆ, ತಂದೆ ಓದಿಸ್ತಿದ್ದಾರೆ, ಈ ತಿಳುವಳಿಕೆ ಬುದ್ಧಿಯಲ್ಲಿ ಇರಬೇಕು ತಾನೆ. ಕೊಯ್ ಡಿಫಿಕಲ್ಟ್ ಬಾತ್ ನೈ ಹೇ, ಪರಂತು ಮಾಯಾ ಬುಲಾ ದೇತಿ ಹೇ, ವಿಕರ್ಮ ಕರಾ ದೇತಿ ಹೇ. ಬಾಬಾ ಏನು ಹೇಳ್ತಾರೆ ಅಂದರೆ ಇಲ್ಲೇನು ಕಷ್ಟದ ಮಾತಿಲ್ಲ, ಆದರೆ ಮಾಯೆ ಮರೆಸ್ತದೆ, ವಿಕರ್ಮ ಮಾಡಿಸ್ತದೆ. आधा कल्प से विकर्म करने की आदत पड़ी हुई है, वह सब असुरी आदतें मिटानी है. ಬಾಬಾ ಹೇಳ್ತಾರೆ ಅರ್ಧ ಕಲ್ಪದಿಂದ ವಿಕರ್ಮ ಮಾಡುವಂಥ ಅಭ್ಯಾಸ ಆಗಿಬಿಟ್ಟಿದೆ ಎಲ್ರಿಗೂ, ಇದೆಲ್ಲ ಅಸುರಿ ಅಭ್ಯಾಸಗಳನ್ನು ತೆಗೆದುಹಾಕ್ಕೊಳ್ಬೇಕು. ಬಾಬಾ ಖುದ್ ಕತೆ ಸ ಪುರುಷಾರ್ಥಿ ಹೇ, ಕರ್ಮಾತೀತ ಅವಸ್ಥಾ ಕೋ ಪಾನೆ ಮೇ ಬಹುತ್ ಟೈಮ್ ಲಗ್ತಾ ಹೇ. ಬಾಬಾ ಸ್ವಯಂ ಹೇಳ್ತಾರೆ ಎಲ್ಲರೂ ಪುರುಷಾರ್ಥಿಗಳೇ, ಕರ್ಮಾತೀತ ಅವಸ್ಥೆಯನ್ನು ಪಡ್ಕೊಳ್ಳಿಕ್ಕೆ ಬಹಳ ಸಮಯ ಹಿಡಿತದೆ. ब्राह्मण कभी विकार में नहीं जाते, युद्ध के मैदान में चलते चलते हार खा लेते हैं. ಬಾಬಾ ಹೇಳ್ತಾರೆ ಬ್ರಾಹ್ಮಣರು ಎಂದಿಗೂ ವಿಕಾರಕ್ಕೆ ವಶ ಆಗೋದಿಲ್ಲ, ಆದರೆ ಯುದ್ಧದ ಮೈದಾನದಲ್ಲಿ ನಡೀತಾ ನಡೀತಾ ಸೋತು ಬಿಡ್ತಾರೆ. ಇನ್ ಪ್ರಶ್ನೋ ಸೆ ಕೊಯ್ ಫೈದಾ ನಹಿ, ಪಹಲೆ ಅಪ್ನೆ ಬಾಪ್ ಕೋ ಯಾದ್ ಕರೋ. ಬಾಬಾ ಹೇಳ್ತಾರೆ ಈ ಪ್ರಶ್ನೆಗಳಿಂದ ಯಾವುದೇ ಲಾಭ ಇಲ್ಲ, ಮೊದಲಿಗೆ ನಿಮ್ಮ ತಂದೆಯನ್ನು ನೆನಪು ಮಾಡಿ. हमको शिव बाबा ने कल्प पहले मुआफिक फरमान दिया है,
कि अपने को आत्मा समझ मुझे याद करो. ನಮಗೆ ಶಿವಬಾಬಾ ಕಲ್ಪದ ಮೊದಲಿನ ಹಾಗೆ ಒಂದು ಆಜ್ಞೆ ಕೊಟ್ಟಿದ್ದಾರೆ, ತಮ್ಮನ್ನ ಆತ್ಮ ಅಂತ ತಿಳ್ಕೊಂಡು ನನ್ನ ತಂದೆಯನ್ನು ನೆನಪು ಮಾಡಿ ಅಂತ. ಯ ವಹಿ ಲಡಾಯಿ ಹೇ, ಬಾಪ್ ಏಕ್ ಹೇ, ಶ್ರೀಕೃಷ್ಣಕ್ಕೋ ಬಾಪ್ ನೈ ಕಹೆಂಗೆ. ಬಾಬಾ ಹೇಳ್ತಾರೆ ಈಗ ಅದೇ ಯುದ್ಧ, ತಂದೆ ಒಬ್ಬರೇ, ಶ್ರೀಕೃಷ್ಣನಿಗೆ ತಂದೆ ಅಂತ ಹೇಳೋದಿಲ್ಲ. श्रीकृष्ण का नाम डाल दिया है, रॉन्ग से राइट बनाने वाला बाप है, तब तो उनको ट्रुथ कहा जाता है ना. ಶ್ರೀಕೃಷ್ಣನ ಹೆಸರು ಹಾಕಿಬಿಟ್ಟಿದ್ದಾರೆ, ತಪ್ಪಿನಿಂದ ಸರಿ ಮಾಡುವಂಥವರು ತಂದೆ ತಾನೆ. ಅದಕ್ಕೇ ಶಿವಬಾಬನಿಗೆ ಗಾಡ್ ಇಸ್ ಟ್ರುತ್, ಸತ್ಯವೇ ದೇವರು ಅಂತ ಹೇಳ್ತಾರಲ್ವ. ಈ ಸಮಯ ತುಮ್ ಬಚ್ಚೆ ಹಿ ಸಾರೆ ಸೃಷ್ಟಿಗೆ ರಾಸ್ಕೋ ಜಾನ್ತೆ. ಈ ಸಮಯದಲ್ಲಿ ನೀವು ಮಕ್ಕಳ ಇಡೀ ಸೃಷ್ಟಿಯ ರಹಸ್ಯವನ್ನು ತಿಳ್ಕೊಂಡಿದ್ದೀರ. ಸತ್ಯುಗ್ ಮೇ ಹೇ ಡಿ ಟಿ ಡಿನಾಯಸ್ಟಿ, ರಾವಣ ರಾಜ್ಯ ಮೇ ಫಿರ್ ಹೇ ಅಸುರಿ ಡಿನಾಯಸ್ಟಿ. ಸತ್ಯುಗದಲ್ಲಿ ದೈವಿ ಸಾಮ್ರಾಜ್ಯ ಇದ್ದರೆ ರಾವಣ ರಾಜ್ಯದಲ್ಲಿ ಅಸುರಿ ಸಾಮ್ರಾಜ್ಯ ಇರ್ತದೆ. ಸಂಗಮಯುಗ್ ಕ್ಲಿಯರ್ ಕರ್ ದಿಖಾನ ಹೇ, ಯಹ ಪುರುಷೋತ್ತಮ ಸಂಗಮಯುಗ್. ಸಂಗಮಯುಗ ಕ್ಲಿಯರ್ ಮಾಡಿ ಹೇಳಬೇಕಾಗಿದೆ, ಇದು ಪುರುಷೋತ್ತಮ ಸಂಗಮಯುಗ. ಉಸ್ ತರಫ್ ದೇವತಾಯೇ ಇಸ್ ತರಫ್ ಅಸುರ್. ಬಾಬಾ ಹೇಳ್ತಾರೆ ಆ ಕಡೆ ದೇವತೆಗಳಿದ್ದರೆ ಈ ಕಡೆ ಅಸುರರಿದ್ದಾರೆ. ಬಾಕಿ ಉನೋಂಕಿ ಲಡಾಯಿ ಹುಯಿ ನೈ ಹೈ, ಲಡಾಯಿ ತುಮ್ ಬ್ರಾಹ್ಮಣೋಂಕಿ ಹೇ ವಿಕಾರೋ ಸೆ, ಇನ್ಕೋ ಭಿ ಲಡಾಯಿ ನೈ ಕಹೆಂಗೆ. ಬಾಬಾ ಹೇಳ್ತಾರೆ ಇನ್ನು ಯಾವುದೇ ಯುದ್ಧ ನಡೀಲಿಲ್ಲ, ಯುದ್ಧ ನೀವು ಬ್ರಾಹ್ಮಣರದು ವಿಕಾರಗಳ ಜೊತೆಗೆ. ಬಾಬಾ ಹೇಳ್ತಾರೆ ಇದಕ್ಕೂ ಕೂಡ ಯುದ್ಧ ಅಂತ ಹೇಳೋದಿಲ್ಲ. ಸಬ್ಸೆ ಬಡ ಹೇ ಕಾಮ ವಿಕಾರ್ಯ ಮಹಾಶತ್ರು ಹೇ, ಎಲ್ಲಕ್ಕಿಂತ ಕೆಟ್ಟದ್ದು ಅಂದರೆ ಕಾಮ ವಿಕಾರ, ಇದು ಮಹಾಶತ್ರುವಾಗಿದೆ. ಇನ್ ಪರ್ ಜೀತ್ ಪಾನೆ ಸೆ ಹಿ ತುಮ್ ಜಗಜ್ಜೀತ್ ಬನೆ, ಇದ್ರ ಮೇಲೆ ಜಯ ಗಳಿಸಿದ್ರೇ ನೀವು ಜಗಜ್ಜೀತ್ ಆಗ್ತೀರ. ಇಸ್ ವಿಷ್ ಪರ್ ಹಿ ಅಬಲಾಯೆ ಮಾರ್ ಖಾತಿ ಹೇ, ಅನೇಕ ಪ್ರಕಾರಕ್ಕೆ ವಿಘ್ನ ಪಡ್ತೆ ಹೇ. ಈ ವಿಷಯದ ಮೇಲೇ ಅಬಲೆಯರು ಪೆಟ್ಟು ತಿಂತಾರೆ, ಅನೇಕ ಪ್ರಕಾರದ ವಿಘ್ನ ಬರ್ತದೆ. ಮೂಲ ಬಾತ್ ಹೇ ಪವಿತ್ರತಾ ಕಿ, ಪುರುಷಾರ್ಥ ಕರ್ತೆ ಕರ್ತೆ ತುಫಾನ್ ಆತೆ ಆತೆ ತುಮಾರಿ ಜೀತ್ ಹೋ ಜಾಯೇಗಿ. ಬಾಬಾ ಹೇಳ್ತಾರೆ ಮೂಲ ಮಾತು ಅಂದ್ರೆ ಇಲ್ಲಿ ಪವಿತ್ರತೆದು. ಪುರುಷಾರ್ಥ ಮಾಡ್ತಾ ಮಾಡ್ತಾ ಬಿರುಗಾಳಿ ಬರ್ತಾ ಬರ್ತಾ ನೀವು ಗೆದ್ದು ಬಿಡ್ತೀರಾ ಅಂತಾರೆ ಬಾಬಾ. ಮಾಯಾ ಥಕ್ ಜಾಯೇಗಿ, ಕುಸ್ತಿ ಮೇ ಪೈಲ್ವಾನ್ ಜೋ ಹೋತೆ ಹೇ ನ ವ ಜಟ್ ಸಾಮನಾ ಕರ್ ಲೇತೆ ಹೇ. ಬಾಬಾ ಹೇಳ್ತಾರೆ ಸಮಸ್ಯೆಗಳನ್ನು ತಂದು ತಂದು ಮಾಯನೇ ಸುಸ್ತಾಗಿಬಿಡ್ತದೆ. ಯಾಕಂದರೆ ನೀವು ಗೆಲುವು ಪಡ್ಕೊಳ್ತಾ ಹೋಗ್ತೀರಾ, ಮಾಯನೂ ನೋಡ್ತದೆ ನಾನು ಎಷ್ಟು ಪರೀಕ್ಷೆ ತಂದೆ, ವಿಘ್ನ ಹಾಕಿದ್ರು, ಇವ್ರು ಸೋಲ್ತಾನೆ ಇಲ್ವಲ್ಲ ಅಂತ. ಅದಕ್ಕೆ ಅದೇ ಸುಸ್ತಾಗಿಬಿಡ್ತದೆ. ಕುಸ್ತಿಯಲ್ಲಿ ನೋಡಿರಿ ಫೈಲ್ವಾನ್ರು ಏನು ಇರ್ತಾರೆ, ಅವರು ಪಟ್ಟಂತ ಎದುರಿಸ್ತಾರೆ. ಯಾರು ಎಂಥ ಫೈಲ್ವಾನ್ ಅವ್ರ ಎದುರುಗಡೆ ಯಾವ ರೂಪದ ಫೈಲ್ವಾನ್ರು ಇದ್ರೂ ಕೂಡ ಅವ್ರನ್ನ ಎದುರಿಸ್ತಾರೆ ತಾನೆ. ಉನಕ ದಂದಾಯಿ ಹೇ ಅಚ್ಚಿ ರೀತಿ ಲಡ್ಕರ್ ಜೀತ್ ಪಾನ. ಏಕೆಂದರೆ ಆ ಫೈಲ್ವಾನ್ರದ್ದು ಉದ್ಯೋಗನೇ ಅದು, ಒಳ್ಳೆ ರೀತಿಯಲ್ಲಿ ಯುದ್ಧ ಮಾಡಿ ಗೆಲುವು ಸಾಧಿಸುವಂಥದ್ದು. ಪಹಲ್ವಾನ್ ಕಾ ಬಡಾ ನಾಮಾಚಾರ ಹೋತಾ ಹೇ, ಇನಾಮ್ ಮಿಲ್ತಾ ಹೇ, ತುಮಾರಿ ತೋ ಯಹ ಗುಪ್ತ ಬಾತ್. ಅಲ್ಲಿ ಫೈಲ್ವಾನ್ರದ್ದು ಎಷ್ಟು ಹೆಸರು ಪ್ರಸಿದ್ಧಿ ಆಗಿಬಿಡ್ತದೆ, ಅವ್ರಿಗೆ ಬಹುಮಾನ ಸಿಗ್ತದೆ. ಆದರೆ ನಿಮ್ಮದು ಗುಪ್ತ ಮಾತು ಅಂತಾರೆ ಬಾಬ್. तुम जानते हो हम आत्मा है पवित्र थी, अभी आप पवित्र बनी हैं, फिर पवित्र बनना है. ಬಾಬಾ ಇಲ್ಲೇನು ಹೇಳ್ತಾರೆ ಅಂದರೆ ನೀವು ತಿಳ್ಕೊಂಡಿದ್ದೀರಾ ನಾವೆಲ್ಲ ಆತ್ಮಗಳು ಪವಿತ್ರ ಇದ್ವಿ ಒಂದು ಸಮಯದಲ್ಲಿ, ಈಗ ಅಪವಿತ್ರರಾಗಿದ್ದೇವೆ, ಮತ್ತೆ ಪವಿತ್ರ ಆಗಬೇಕು. ಯಹಿ ಮೆಸೇಜ್ ಸಬ್ಕೋ ದೇನಾ ಹೇ, ಅವ್ರು ಕೊಯ್ ಭಿ ಪ್ರಶ್ನೆ ಪೂಛೆ ತುಮ್ಕೋ ಇನ್ ಬಾತೋ ಮೇ ಜಾನಾ ಹಿ ನಹೀ ಹೈ. ಬಾಬಾ ಹೇಳ್ತಾರೆ ಈ ಸಂದೇಶವನ್ನು ಎಲ್ರಿಗೂ ಕೊಡಬೇಕಾಗಿದೆ. ಯಾರಾದರೂ ಏನಾದರೂ ಪ್ರಶ್ನೆ ಕೇಳಿದರೆ ಆ ಮಾತುಗಳಲ್ಲಿ ನೀವು ಹೋಗಲೇಬೇಡಿ ಅಂತಾರೆ ಬಾಬಾ. हम आत्माओं में बाबा ने ज्ञान भरा था, बाद में प्रारब्ध पाई ज्ञान खत्म हो गए. ಬಾಬಾ ಹೇಳ್ತಾರೆ ನಮ್ದು ಇದು ಆತ್ಮಿಕ ಉದ್ಯೋಗ, ನಾವು ಆತ್ಮಗಳಲ್ಲಿ ಬಾಬಾ ಜ್ಞಾನ ತುಂಬಿಸಿದ್ರು, ನಂತರ ಪ್ರಾರಬ್ಧ ಪಡ್ಕೊಂಡ್ವಿ, ನಾವೆಲ್ಲ ಜ್ಞಾನ ಸಮಾಪ್ತಿ ಆಗಿಬಿಡ್ತು. ಫಿರ್ ಬಾಬಾ ಜ್ಞಾನ ಬರ್ ರಹೆ ಹೇ, ಬಾಕಿ ನಶೆ ಮೇ ರಹೋ, ಬೋಲೋ ಬಾಪ್ ಕಾ ಮೆಸೇಜ್ ದೇತೆ ಹೇ ಕಿ ಬಾಪ್ ಕೋ ಯಾದ್ ಕರೋ ತೋ ಕಲ್ಯಾಣ ಹೋಗಾ. ಬಾಬಾ ಹೇಳ್ತಾರೆ ಬಾಬಾ ನಮ್ಮಲ್ಲಿ ಜ್ಞಾನ ತುಂಬಿಸ್ತಿದ್ದಾರೆ, ಇನ್ನು ನಶೆಯಲ್ಲಿರಿ ಮಕ್ಕಳೇ, ಹೇಳಿ ಬಾಬಾ ನಮಗೆ ಸಂದೇಶ ಕೊಡ್ತಿದ್ದಾರೆ, ಬಾಬಾ ನೆನ್ಪು ಮಾಡಿದರೆ ಕಲ್ಯಾಣ ಆಗ್ತದೆ ಅಂತ. ತುಮಾರ ದಂದಾಯಿ ಯಾ ರೂಹಾನಿ ಹೇ, ಪಲಿ ಪಲಿ ಬಾತ್ ಕಿ ಬಾಪ್ ಕೊಯ್ ಜಾನೋ. ಬಾಬಾ ಹೇಳ್ತಾರೆ ನಿಮ್ಮ ಉದ್ಯೋಗನೇ ಇದು ಆತ್ಮಿಕತೆಯದಾಗಿದೆ. ಫಸ್ಟಿಗೆ ಮಾತು ತಂದೆಯನ್ನು ತಿಳ್ಕೊಳ್ಳಿ. ಬಾಪಿ ಜ್ಞಾನ ಕಾ ಸಾಗರ್ ಹೇ, ತಂದೆನೇ ಏನಾಗಿದ್ದಾರೆ ಜ್ಞಾನದ ಸಾಗರ. ವ ಕೊಯ್ ಪುಸ್ತಕ ಥೋಡಿ ಸುನಾತೆ ಹೇ, वो लोग जो डॉक्टर ऑफ फिलॉसफी आदि बनते हैं वह किताब पढ़ते हैं. ಬಾಬಾ ಹೇಳ್ತಾರೆ ಶಿವಬಾಬಾ ಏನಾದರೂ ಪುಸ್ತಕ ತಗೊಂಡು ಅಥವಾ ರೆಫರ್ ಮಾಡ್ಕೊಂಡು ನಮಗೇನಾದರೂ ಹೇಳ್ತಾರಾ? ಇಲ್ಲ. ಆದರೆ ಅಲ್ಲಿ ಡಾಕ್ಟ್ರೆಲ್ಲ ಇರ್ತಾರೆ, ಡಾಕ್ಟರ್ ಆಫ್ ಫಿಲಾಸಫಿ ಅಂದರೆ ತತ್ವಜ್ಞಾನಿಗಳೆಲ್ಲ ಏನಾಗ್ತಾರೆ, ಅವ್ರು ಪುಸ್ತಕ ಓದ್ತಾರೆ ತಾನೇ. ಭಗವಾನ್ ತೋ ನಾಲೆಜ್ಫುಲ್ ಹೇ. ಶಿವಬಾಬನಿಗೇನು ಹೇಳ್ತೇವೆ ನಾವು, ಭಗವಾನ್ ನಾಲೆಜ್ಫುಲ್, ಜ್ಞಾನಪೂರ್ಣಂ, ಜ್ಞಾನಂ ಜ್ಯೋತಿ, ನಿರ್ಮಲವಾದ ಮನಸ್ಸೇ ನಿನಗೆ ಕರ್ಪೂರದಾರತಿ ಅಂತ ಹೇಳ್ತಾರೆ ನೋಡಿ. ಪರಮಾತ್ಮ ಜ್ಞಾನಪೂರ್ಣನು ಈ ರೂಪದಲ್ಲಿ. ಉನ್ಕೋ ಸೃಷ್ಟಿಗೆ ಆದಿ ಮಧ್ಯಾಂತ್ಯಕ್ಕೆ ನಾಲೆಜ್ है ಬಾಬನಿಗೆ, ಅಂದರೆ ಪರಮಾತ್ಮನಿಗೆ ಸೃಷ್ಟಿಯ ಆದಿ ಮಧ್ಯಾಂತ್ಯದ ಜ್ಞಾನ ಇದೆ. वो कुछ पढ़ा है क्या? वह तो सब ವೇದಶಾಸ್ತ್ರ ಆದಿ ಕೋ ಜಾನ್ತೆ. ಬಾಬಾ ಏನಾದರೂ ಓದಿದ್ದಾರೇನು? ಶಿವಬಾಬಾ ಎಲ್ಲ ವೇದಶಾಸ್ತ್ರಗಳನ್ನೆಲ್ಲ ತಿಳ್ಕೊಂಡಿದ್ದಾರೆ.
ಬಾಬಾ कहते मेरा पार्ट है तुमको नॉलेज समझाने का. ಬಾಬಾ ಏನು ಹೇಳ್ತಾರೆ, ನನ್ನ ಪಾತ್ರ ನಿಮಗೆ ಜ್ಞಾನ ತಿಳಿಸ್ಕೊಡುವಂಥದ್ದು. ಜ್ಞಾನ और ಭಕ್ತಿ का ಕಾಂಟ್ರಾಸ್ಟ್ और कोई बता ना सके. ಜ್ಞಾನ ಮತ್ತು ಭಕ್ತಿಯ ವ್ಯತ್ಯಾಸ ಇನ್ಯಾರೂ ಹೇಳಕ್ಕೆ ಸಾಧ್ಯ ಇಲ್ಲ. यह ज्ञान की पढ़ाई, ಭಕ್ತಿ को ज्ञान नहीं कहा जाता है. ಬಾಬಾ ಹೇಳ್ತಾರೆ ಇದು ಜ್ಞಾನದ ಶಿಕ್ಷಣ, ಭಕ್ತಿಗೆ ಜ್ಞಾನ ಅಂತ ಹೇಳೋದಿಲ್ಲ. सर्व का सद्गतिदाता एक ही बाप है. वर्ल्ड की हिस्ट्री जरूर रिपीट होगी. ಬಾಬಾ ಹೇಳ್ತಾರೆ ಸರ್ವರ ಸದ್ಗತಿದಾತ ಒಬ್ಬರೇ ತಂದೆ, ಜಗತ್ತಿನ ಇತಿಹಾಸ ಅವಶ್ಯವಾಗಿ ರಿಪೀಟ್ ಆಗ್ತದೆ. ಪುರಾನಿ ದುನಿಯಾಕ್ಕೆ ಬಾದ್ ಫಿರ್ ನೈ ದುನಿಯಾ ಜರೂರ್ ಆನಿ ಹೈ. ಹಳೆ ಜಗತ್ತಿನ ನಂತರ ಹೊಸ ಜಗತ್ತು ಅವಶ್ಯವಾಗಿ ಬರ್ತದೆ. तुम बच्चे जानते हो बाबा हमको फिर से पढ़ाते हैं. बाप कहते मुझे याद करो, जोर सारा इस पर है. ಬಾಬಾ ಹೇಳ್ತಾರೆ ನಿಮ್ಮ ಮಕ್ಕಳು ತಿಳ್ಕೊಂಡಿದ್ದೀರಾ, ಬಾಬಾ ನಮಗೆ ಮತ್ತೆ ಓದಿಸ್ತಿದ್ದಾರೆ. ಬಾಬಾ ಹೇಳ್ತಾರೆ ನನ್ನ ನೆನ್ಪು ಮಾಡಿ. ಒತ್ತು ಕೊಡೋದು ಯಾಕೆ ಬಾಬಾ ಯಾವುದರಲ್ಲಿ ಅಂದರೆ ನನ್ನ ನೆನ್ಪು ಮಾಡಿ ಅಂತ. बाबा जानते बहुत अच्छे अच्छे नामी ग्रामी बच्चे इस याद की यात्रा में बहुत कमज़ोर है, और जो नामी ग्रामी नहीं है, बंदेलिया है, गरीब है, वह याद की यात्रा में बहुत रहते हैं. ಬಾಬನು ಕೂಡ ತಿಳ್ಕೊಂಡಿದ್ದಾರೆ. ಭಾಳ ಜನ ಒಳ್ಳೊಳ್ಳೆ ಪ್ರಸಿದ್ಧ ಮಕ್ಕಳು ಕೂಡ ನೆನಪಿನ ಯಾತ್ರೆಯಲ್ಲಿ ಭಾಳ ದುರ್ಬಲ ಇದ್ದಾರೆ. ಯಾರು ಪ್ರಸಿದ್ಧ ಇಲ್ಲ, ಬಂಧನದಲ್ಲಿದ್ದಾರೆ, ಬಡವರಿದ್ದಾರೆ, ನೆನಪಿನ ಯಾತ್ರೆಯಲ್ಲಿನೂ ಭಾಳಷ್ಟು ಇರ್ತಾರೆ. ಹರೇಕ್ ಅಪ್ನಿ ದಿಲ್ ಸೆ ಪೂಛೆ ಮೈ ಬಾಪ್ ಕಾ ಕಿತ್ನಾ ಸಮಯ ಯಾದ್ ಕರ್ತಾ. ಪ್ರತಿಯೊಬ್ಬರು ನಾವು ನಮ್ಮ ಮನಸ್ಸಿಗೆ ಕೇಳ್ಕೊಳ್ಬೇಕು, ನಾನು ಬಾಬನ ಎಷ್ಟು ನೆನಪು ಮಾಡ್ತೇನೆ. ಬಾಬಾ कहते ಬಚ್ಚೆ ಜಿತ್ನಾ ಹೋ ಸಕೆ ತುಮ್ ಮುझे ಯಾದ್ ಕರೋ, ಅಂದರ್ ಮೇ ಬಹುತ್ ಹರ್ಷಿತ್ ರಹೋ. ಬಾಬಾ ಹೇಳ್ತಾರೆ ಮಕ್ಕಳೇ ಎಷ್ಟು ಸಾಧ್ಯನೋ ಅಷ್ಟು ನೀವು ನಾನು ನೆನಪು ಮಾಡ್ತಾ ಹೋಗಿ, ಒಳಗಡೆಯಲ್ಲಿ ಭಾಳ ಹರ್ಷಿತತನ ಇರಬೇಕು ಅಂತಾರೆ ಬಾಬಾ. ಭಗವಾನ್ ಪಡಾತೆ ತೋ ಕಿತ್ನಿ ಖುಷಿ ಹೋನಿ ಚಾಯ್. ಬಾಬಾ ಹೇಳ್ತಾರೆ ಭಗವಂತ ಓದಿಸ್ತಾರೆ ಅಂದರೆ ಎಷ್ಟು ಖುಷಿ ಇರಬೇಕು. ಬಾಪ್ कहते तुम पवित्र आत्मा थे, फिर शरीर धारण कर पाठ बजाते बजाते पतित बने हो. ಬಾಬಾ ಹೇಳ್ತಾರೆ ನೀವು ಪವಿತ್ರ ಆತ್ಮ ಇದ್ರಲ್ವ, ಮತ್ತು ಶರೀರ ಧಾರಣೆ ಮಾಡಿಕೊಂಡು ಪಾತ್ರ ಮಾಡ್ತಾ ಮಾಡ್ತಾ ಪತಿತರಾದ್ರಿ. ಫಿರ್ ಪವಿತ್ರ ಬನ್ನ ಹೇ, ಫಿರ್ ವಹಿ ದೈವಿ ಪಾಠ ಬಜಾನ ಹೇ. ಮತ್ತೆ ಈಗ ಪವಿತ್ರ ಆಗಬೇಕು, ನೀವು ಅದೇ ದೈವಿ ಪಾತ್ರ ಅಭಿನಯಿಸಬೇಕು. ತುಮ್ ದೈವಿ ಧರ್ಮಕ್ಕೆ ಹೋನಾ, ತುಮ್ನೇ ಈ 84 का ಚಕ್ರ ಲಗಾಯ. ಬಾಬಾ ಹೇಳ್ತಾರೆ ನೀವು ದೈವಿ ಧರ್ಮದವರಲ್ವ, ನೀವೇ 84 ಜನ್ಮಗಳ ಚಕ್ರ ಹಾಕಿದವರು. सब सूर्यवंशी भी 84 जन्म थोड़ी लेते हैं, पीछे आते रहते हैं. ಎಲ್ಲ ಸೂರ್ಯವಂಶಿಗಳು 84 ಜನ್ಮ ತಗೊಳ್ಳಲ್ಲ, ಕೊನೆಗೂ ಬರ್ತಾ ಇರ್ತಾರಲ್ವ. ನೈ ತೋ ಫಟ್ ಸೆ ಸಭಿ ಆ ಜಾಯ್. ಬಾಬಾ ಹೇಳ್ತಾರೆ ಇಲ್ಲಾಂದ್ರೆ ಪಟ್ ಅಂತ ಎಲ್ಲರೂ ಬಂದುಬಿಡ್ತಾರೆ. सवेरे उठकर बुद्धि से कोई काम ले तो समझ सकते हैं. बच्चों को ही विचार सागर मंथन करना है. ಬೆಳಗ್ಗೆ ಎದ್ದು ಬುದ್ಧಿಯಿಂದ ಏನಾದರೂ ಕೆಲಸ ತಗೊಂಡಾಗ ತಿಳುವಳಿಕೆಯಲ್ಲಿ ಗೊತ್ತಾಗ್ತದೆ, ಅಂದರೆ ನಿಮಗೂ ಕೂಡ ಅರ್ಥ ಆಗ್ತದೆ. ಮಕ್ಕಳೇ ವಿಚಾರ ಸಾಗರ ಮಂಥನ ಮಾಡಬೇಕು. शुबाबा तो नहीं करते हैं, वह तो कहते ड्रामा अनुसार जो कुछ सुनाता हूँ ऐसे ही समझो, कल्प पहले मुआफिक जो सुनाया था वही समझाया. ಶುಭಾಬ ಅಂತೂ ಏನು ಮಾಡಲ್ಲಲ್ವ, ಅವ್ರು ಹೇಳ್ತಾರೆ ನಾಟಕದ ಅನುಸಾರ ನಾನು ನಿಮಗೇನು ಹೇಳ್ತೀನೋ ಈ ರೀತಿ ತಿಳ್ಕೊಳ್ಳಿ, ಕಲ್ಪದ ಮೊದಲಿನ ಹಾಗೆ ನಾನೇನು ತಿಳಿಸ್ಕೊಟ್ಟಿದ್ನೋ ಅದೇ ತಿಳಿಸ್ಕೊಡ್ತೇನೆ ಅಂತ. ಮಂಥನ್ ತುಮ್ ಕರ್ತೆ ಹೋ, ತುಮ್ಕೋ ಈ ಸಮಜಾನಾ ಹೇ, ಜ್ಞಾನ ದೇನಾ ಹೇ. ಮಂಥನ ನೀವು ಮಾಡ್ತೀರಾ, ನೀವೇ ತಿಳಿಸ್ಕೊಡ್ಬೇಕು, ಜ್ಞಾನ ನೀವು ಕೊಡಬೇಕು. ಬ್ರಹ್ಮ ಭಿ ಮಂಥನ್ ಕರ್ತೆ ಹೇ, बीके को ಮಂಥನ್ करना है, ಶುಭಾಬಕ್ಕೂ ನಹಿ. ಜ್ಞಾನ ಮಂಥನ ಈ ಬ್ರಹ್ಮನು ಕೂಡ ಮಾಡ್ತಾರೆ, ಜೊತೆಗೆ ಬ್ರಹ್ಮ ಕುಮಾರಿಯರು ಮಾಡ್ತಾರೆ. ಶುಭಾಬ ಮಂಥನ ಮಾಡಲ್ಲ. मूल बात कोई से भी ಜಾಸ್ತಿ ಟಾಕ್ नहीं करनी है. आर्ग्यू शास्त्रवादी आपस में बहुत करते हैं, तुमको आर्ग्यू नहीं करना है. ಬಾಬಾ ಹೇಳ್ತಾರೆ ಮೂಲ ಮಾತು ಅಂದರೆ ಯಾರ ಜೊತೆಗೂ ಜಾಸ್ತಿ ಮಾತಾಡ್ಲಿಕ್ಕೆ ಹೋಗಬೇಡಿ. ವಾದ ಶಾಸ್ತ್ರವಾದಿಗಳು ಒಬ್ರಿಗೊಬ್ಬರು ಭಾಳಷ್ಟು ಮಾಡ್ತಾ ಇರ್ತಾರೆ. ಬಾಬಾ ಹೇಳ್ತಾರೆ ನೀವು ಕೂಡ ಯಾರ ಜೊತೆಗೂ ವಾದ ವಿವಾದ ಮಾಡಬಾರ್ದು ಅಂತ. तुमको सिर्फ पैगाम देना है, पहले सिर्फ मुख्य एक बात पर समझाओ और लिखाओ. ಬಾಬಾ ಹೇಳ್ತಾರೆ ನೀವು ಕೇವಲ ಸಂದೇಶ ಕೊಡಬೇಕು, ಮೊದಲಿಗೆ ಕೇವಲ ಒಂದು ಮಾತಿನ ಮೇಲೆ ಅವ್ರಿಗೆ ತಿಳಿಸ್ಕೊಡಿ, ಬರೆಸ್ಕೊಳ್ಳಿ. ಪಹಲೆ ಪಹಲೆ ಯ ಸಬಕ್ ರಖೋ ಕಿ ಯ ಕೌನ್ ಪಡಾತೆ ಹೇ ಸೋ ಲಿಖೋ. ಫಸ್ಟಿಗೆ ಈ ಪಾಠ ಇಡ್ರಿ, ಓದಿಸ್ತಿರೋರು ಯಾರು ನಮಗೆ ಅದನ್ನು ಬರೀರಿ ಅಂತ. ಯ ಬಾತ್ ತುಮ್ ಪಿಚಾಡಿ ಮೇಲೆ ಲೇ ಜಾತೆ ಹೋ, ಇಸ್ಲಿಯೇ ಸಂಶಯ ಪಡ್ತಾರದು. ನಮಗಿಲ್ಲಿ ಓದಿಸ್ತಿರೋರು ಯಾರು ಅನ್ನೋದನ್ನು ಕೊನೆಗೆ ಹೇಳ್ತಿರಲ್ವ, ಅದಕ್ಕೆ ಅವ್ರಿಗೆ ಸಂಶಯ ಬರ್ತದೆ ಅಂತಾರೆ ಬಾಬಾ. ನಿಶ್ಚಯ ಬುದ್ಧಿ ನ ಹೋನೆ ಕಾರಣ ಸಮಸ್ತೆ ನೈ ಹೇ, ಸಿರ್ಫ್ ಕಾದೇತೆ ಬಾಟ್ ಟೀಕ್ ಹೇ. ನಿಶ್ಚಯ ಬುದ್ಧಿಯವರು ಆಗದೇ ಇರೋ ಕಾರಣ ತಿಳ್ಕೊಳ್ಳೋದೇ ಇಲ್ಲ, ಕೇವಲ ಹೇಳ್ತಾರೆ ಇವ್ರು ಹೇಳೋ ಮಾತು ಸರಿ ಇದೆ. ಪಹಲೆ ಪಹಲೆ ಮುಖ್ಯ ಬಾತ್ ಹೀ ಯ ಹೇ, ರಚತಾ ಬಾಪ್ ಕೋ ಸಮझो, ರಚನಾ ಕಾ ರಾಸ್ ಸಮಜ್ನಾ. ಮೊದಲಿಗೆ ಮುಖ್ಯ ಮಾತೇ ಇದಾಗಿದೆ, ರಚಯಿತ ತಂದೆಯನ್ನು ತಿಳ್ಕೊಳ್ಳಿ, ರಚನೆಯ ರಹಸ್ಯವನ್ನು ತಿಳ್ಕೊಳ್ಬೇಕು. मुख्य बात गीता का भगवान कौन, दूसरी विजय भी इनमें होनी है. ಮುಖ್ಯ ಮಾತು ಗೀತೆಯ ಭಗವಂತ ಯಾರು, ನಿಮ್ಮ ವಿಜಯನೂ ಕೂಡ ಇದರಲ್ಲೇ ಆಗಬೇಕಲ್ವ. ಪಹಲೆ ಪಹಲೆ ಕೌನ್ ಸಾ ಧರ್ಮ ಸ್ಥಾಪನ್ ಹುआ,
ಪುರಾನಿ ದುನಿಯಾ ಕೋ ನೈ ದುನಿಯಾ ಕೌನ್ ಬನಾತೆ ಹೇ. ಬಾಬಾ ಹೇಳ್ತಾರೆ, ಮೊದಲಿಗೆ ಯಾವ ಧರ್ಮ ಸ್ಥಾಪನೆ ಆಯಿತು, ಹಳೆ ಜಗತ್ತನ್ನು ಹೊಸ ಜಗತ್ತನ್ನಾಗಿ ಯಾರು ಮಾಡ್ತಾರೆ? ಬಾಪ್ ಹಿ ಆತ್ಮೋಂಕೋ ನಯಾ ಜ್ಞಾನ ಸುನಾತೆ. ತಂದೆನೇ ಆತ್ಮಗಳಿಗೆ ಹೊಸ ಜ್ಞಾನವನ್ನು ಹೇಳ್ತಾರೆ. ಜಿಸೆ ನೈ ದುನಿಯಾ ಸ್ಥಾಪನೆ ಹೋತಿ ಹೇ. ಇದರಿಂದ ಹೊಸ ಜಗತ್ತಿನ ಸ್ಥಾಪನೆ ಆಗ್ತದೆ. ತುಮಕೋ ಬಾಪ್ ಅವ್ರ ರಚನಾ ಕಿ ಪಹಚಾನ್ ಮಿಲ್ತಿ ಹೇ. ನಿಮಗೆ ತಂದೆ ಮತ್ತು ರಚನೆಯ ಒಂದು ಪರಿಚಯ ಸಿಗ್ತದೆ. ಪಹಲೆ ಪಹಲೆ ತೋ ಅಲಫ್ ಪರ್ ಪಕ್ಕಾ ಕರಾವು ತೋ ಬೇಬಾದಶಾಹಿ ಹೈ ಹಿ ಬಾಪ್ ಸೇ ವರ್ಷ ಮಿಲ್ತಾ ಹೈ. ಬಾಬಾ ಹೇಳ್ತಾರೆ, ಮೊದಲಿಗೆ ತಂದೆ ಬಗ್ಗೆ ಪಕ್ಕಾ ಮಾಡಿಸ್ಬಿಡಿ, ಆಗ ರಾಜ್ಯಭಾಗ್ಯ ಸಿಗ್ತದೆ. ಅದಂತೂ ಇದ್ದೇ ಇದೆ, ತಂದೆಯಿಂದ ಆಸ್ತಿ ಸಿಗ್ತದೆ. ಬಾಪ್ಕೋ ಜನ ಅವ್ರ ವರ್ಷಕ್ಕೋ ಹಕ್ಕದಾರ ಬನ. ತಂದೆ ಅಂತ ತಿಳ್ಕೊಂಡಾಗ ಆಸ್ತಿಗೆ ಹಕ್ಕದಾರಾಗ್ತಾರೆ. ಬಚ್ಚಾ ಜನ್ಮ ಲೇತಾ ಹೇ, ಮಾ ಬಾಪ್ಕೋ ದೇಖ ಬಸ್ ಪಕ್ಕಾ ಹೋ ಜಾಯೇಗಾ. ಮಗುವಿನ ಜನ್ಮ ಆಗ್ತದೆ ನೋಡಿ, ಅಪ್ಪ ಅಮ್ಮನ ನೋಡಿದಾಗ ಪಕ್ಕಾ ಆಗಿಬಿಡ್ತದೆ. ಮಾ ಬಾಪ್ ಕೆ ಸಿವಾಯಿ ಕೊಯ್ ಕೆ ಪಾಸ್ ಜಾಯೇಗಾ ಬಿ ನಹಿ, ಕ್ಯೂಂಕಿ ಮಾ ಸೆ ದೂದ್ ಮಿಲ್ತಾ ಹೇ. ಅಪ್ಪ ಅಮ್ಮನ ಹೊರತು ಬೇರೆ ಕಡೆ ಹೋಗೋದೇ ಇಲ್ಲ ಮಕ್ಕಳು, ಯಾಕಂದರೆ ತಾಯಿಯಿಂದ ಹಾಲು ಸಿಗ್ತದೆ. ಯಬಿ ಜ್ಞಾನ ಕಾ ದೂದ್ ಮಿಲ್ತಾ ಹೇ, ಮಾತು ಪಿತಾ ಹೇ. ಇಲ್ಲೂ ಶಿಬಾಬನಿಂದ ಜ್ಞಾನದ ಹಾಲು ಸಿಗ್ತದೆ ನಮಗೆ, ಯಾಕಂದರೆ ನೀನೇ ತಂದೆ ತಾಯಿ ಅಂತ ಹೇಳ್ತೀವಿ ತಾನೇ ಪರಮಾತ್ಮನಿಗೆ. ಯ ಬಡಿ ಮಹೀನ್ ಬಾತೆ ಹೇ, ಜಲ್ದಿ ಕೊಯ್ ಸಮಜ್ ನಾ ಸಕೆ. ಭಾಳ ಸೂಕ್ಷ್ಮವಾದ ಮಾತಿದು, ಬೇಗನೆ ಯಾರು ತಿಳ್ಕೊಳಕ್ಕೆ ಸಾಧ್ಯ ಇಲ್ಲ ಅಂತಾರೆ ಬಾಬ್. अच्छा मीठे मीठे सिक्किलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और गुड मॉर्निंग. नमस्ते 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 बाबा, गुड मॉर्निंग. शुक्रिया बाबा, शुक्रिया. धारणा के लिए मुख्य सार. सच्चा सच्चा पवित्र ब्राह्मण बनना है. कभी शूद्र बनने का मनसा में भी ख्याल न आए, जरा भी दृष्टि न जाए, ऐसी अवस्था बनानी है. ಬಾಬಾ ಹೇಳ್ತಾರೆ, ಸತ್ಯ ಸತ್ಯ ಪವಿತ್ರ ಬ್ರಾಹ್ಮಣರಾಗಬೇಕು. ಎಂದಿಗೂ ಶೂದ್ರರಾಗುವ ಮನಸ್ಸಿನಲ್ಲಿಯೂ ಕೂಡ ವಿಚಾರ ಬರ್ಕೂಡ್ದು, ಸ್ವಲ್ಪವೂ ಕೂಡ ದೃಷ್ಟಿ ಹೋಗಬಾರ್ದು. ಈ ರೀತಿಯ ಅವಸ್ಥೆ ರೂಪಿಸ್ಕೊಳ್ಬೇಕು. ಸೆಕೆಂಡ್, ಬಾಪ್ ಜೋ ಪಡಾ ರಹೇ ಹೇ ಸಮझानी ಬುದ್ಧಿ ಮೇ ರಖನಿ ಹೇ. ಬಾಬಾ ಏನು ಓದಿಸ್ತಿದಾರಲ್ವ, ಆ ತಿಳುವಳಿಕೆ ಬುದ್ಧಿಯಲ್ಲಿ ಇಟ್ಕೊಳ್ಬೇಕು. ಜೋ ವಿಕರ್ಮ ಕರ್ನೆ ಕಿ ಅಸುರಿ ಆದತೆ ಪಡಿ ಹುಯಿ ಹೇ ಉನ್ಹೇ ಮಿಟಾನಾ ಹೇ. ಯಾವ ವಿಕರ್ಮ ಮಾಡುವ ಅಸುರಿ ಅಭ್ಯಾಸಗಳು ತುಂಬಿಕೊಂಡಿದ್ದಾವಲ್ವ, ಬಾಬಾ ಹೇಳ್ತಾರೆ ಅದನ್ನು ತೆಗೆದು ಹಾಕ್ಕೊಳ್ಬೇಕು. ಪುರುಷಾರ್ಥ ಕರ್ತೆ ಕರ್ತೆ ಸಂಪೂರ್ಣ ಪವಿತ್ರತಾಗಿ ಉಂಚಿ ಮಂಜಿಲ್ಕೋ ಪ್ರಾಪ್ತಿ ಕರ್ನಾ ಹೇ. ಪುರುಷಾರ್ಥ ಮಾಡ್ತಾ ಮಾಡ್ತಾ ಸಂಪೂರ್ಣ ಪವಿತ್ರತೆಯ ಶ್ರೇಷ್ಠ ಗುರಿಯನ್ನು ಪ್ರಾಪ್ತಿ ಮಾಡ್ಕೊಳ್ಬೇಕು. ಬಾಬಾ ವರದಾನ ಕೊಡ್ತಾರೆ, ಕಾರಣವನ್ನು ನಿವಾರಣೆ ಮಾಡಿ ಚಿಂತೆ ಮತ್ತು ಭಯದಿಂದ ಮುಕ್ತ ಇರುವಂತಹ ಮಾಸ್ಟರ್ ಸರ್ವಶಕ್ತಿವಾನ್ ಆಗಿರಿ. वर्तमान समय अल्पकाल के सुख के साथ चिंता और भय, यह दो चीज़ें तो है ही. ವರ್ತಮಾನ ಸಮಯದಲ್ಲಿ ಅಲ್ಪಕಾಲದ ಸುಖದ ಜೊತೆಗೆ ಚಿಂತೆ ಮತ್ತು ಭಯ, ಈ ಎರಡು ವಸ್ತುಗಳಂತೂ ಇದ್ದೇ ಇದ್ದಾವೆ. ಜಹಾ ಚಿಂತಾ ಹೇ ವಹಾ ಚೈನ್ ನಹೀ ಹೋ ಸಕ್ತಾ. ಎಲ್ಲಿ ಚಿಂತೆ ಇದೆಯೋ ಅಲ್ಲಿ ನೆಮ್ಮದಿ ಇರಲಿಕ್ಕೆ ಸಾಧ್ಯ ಇಲ್ಲ, ಶಾಂತಿ ಇರಲಿಕ್ಕೆ ಸಾಧ್ಯ ಇಲ್ಲ. ಜಹಾ ಭಯ ಹೇ ವಹಾ ಶಾಂತಿ ನಹೀ ಹೋ ಸಕ್ತಿ. ಬಾಬಾ ಹೇಳ್ತಾರೆ, ಎಲ್ಲಿ ಭಯ ಇದೆ ಅಲ್ಲಿ ಶಾಂತಿ ಇರಲಿಕ್ಕೆ ಸಾಧ್ಯ ಇಲ್ಲ. ತೋ ಸುಖಕ್ಕೆ ಸಾಥ್ ವ ದುಃಖ ಅಶಾಂತಿಗೆ ಕಾರಣ ಬಿ ಹೈ ಹಿ. ಇನ್ನು ಸುಖದ ಜೊತೆಗೆ ಆ ದುಃಖ ಅಶಾಂತಿಯ ಕಾರಣವೂ ಕೂಡ ಇದ್ದೇ ಇದೆ. लेकिन आप सर्वशक्तियों के खजाने से संपन्न मास्टर सर्वशक्तिवान बच्चे दुखों के कारण का निवारण करने वाले, हर समस्या का समाधान करने वाले समाधान स्वरूप हो, इसलिए चिंता और भय से मुक्त हो. ಬಾಬಾ ಹೇಳ್ತಿದ್ದಾರೆ ಇಲ್ಲಿ, ಆದರೆ ತಾವು ಸರ್ವಶಕ್ತಿಗಳ ಖಜಾನೆಯಿಂದ ಸಂಪನ್ನ ಮಾಸ್ಟರ್ ಸರ್ವಶಕ್ತಿವಾನ್ ಮಕ್ಕಳು, ದುಃಖದ ಕಾರಣವನ್ನು ನಿವಾರಣೆ ಮಾಡುವಂಥವರು, ಪ್ರತಿಯೊಂದು ಸಮಸ್ಯೆಯನ್ನು ಸಮಾಧಾನ ಮಾಡುವಂತಹ ಸಮಾಧಾನ ಸ್ವರೂಪರಾಗಿದ್ದೀರಿ. ಇಸ್ಲಿ ಚಿಂತಾ ಅವ್ರ ಭಯಸೆ ಮುಕ್ತು. ಅದಕ್ಕೋಸ್ಕರ ನೀವು ಚಿಂತೆ ಮತ್ತು ಭಯದಿಂದ ಮುಕ್ತಾಗಿದ್ದೀರ. ಕೊಯ್ ಬಿ ಸಮಸ್ಯೆ ಆಪ್ಕೆ ಸಾಮನೆ ಖೇಲ್ ಕರ್ನೆ ಆತಿ ಹೇ ನ ಕಿ ಡರಾನೆ. ಬಾಬಾ ಹೇಳ್ತಾರೆ, ಯಾವುದೇ ಸಮಸ್ಯೆ ನಿಮ್ಮ ಎದುರುಗಡೆ ಬಂದ್ರೂ ಕೂಡ ಅದು ಆಟ ಆಡ್ಲಿಕ್ಕೆ ಬರ್ತದೆ ಹೊರತು ನಿಮ್ಮನ್ನು ಹೆದರಿಸ್ಲಿಕ್ಕೆ ಬರಲ್ಲ ಅಂತ ಬಾಬಾ ಹೇಳ್ತಾರೆ. ಸ್ಲೋಗನ್, ಅಪ್ನಿ ವೃತ್ತಿ ಕೋ ಶ್ರೇಷ್ಠ ಬನಾವ್ ತೋ ಆಪ್ಕಿ ಪ್ರವೃತ್ತಿ ಸ್ವತಃ ಶ್ರೇಷ್ಠ ಹೋ ಜಾಯೇಗಿ. ನಿಮ್ಮ ವೃತ್ತಿಯನ್ನು ಶ್ರೇಷ್ಠ ಮಾಡಿಕೊಳ್ಳಿ, ಆಗ ನಿಮ್ಮ ಪ್ರವೃತ್ತಿ ಸ್ವತಃವಾಗಿ ಶ್ರೇಷ್ಠ ಆಗ್ತದೆ. ಆ ವ್ಯಕ್ತಿ ಇಶಾರೆ, ಅಬ್ ಲಗನ್ ಕಿ ಅಗ್ನಿ ಕೋ ಪ್ರಜ್ವಲಿತ್ ಕರ್ ಯೋಗ ಕೋ ಜ್ವಾಲಾರೂಪ ಬನಾವ್. ಈಗ ಪ್ರೀತಿಯ ಅಗ್ನಿಯನ್ನು ಪ್ರಜ್ವಲಿತ ಮಾಡಿಕೊಂಡು ಯೋಗದ ಜ್ವಾಲೆಯ ರೂಪ ಮಾಡಿಕೊಳ್ಳಿ, ಅಂದರೆ ಯೋಗವನ್ನು ಅದು ಜ್ವಾಲಾ ರೂಪದಲ್ಲಿ ಮಾಡ್ಕೊಳ್ಳಿ ಅಂತಾರೆ ಬಾಬ್. समय प्रमाण, अब सर्व ब्राह्मण आत्माओं को समीप लाते हुए ज्वाला स्वरूप का वायुमंडल बनाने की सेवा करो. ಸಮಯ ಪ್ರಮಾಣ, ಈಗ ಸರ್ವ ಬ್ರಾಹ್ಮಣ ಆತ್ಮಗಳನ್ನು ಸಮೀಪ ತರ್ತಾ ಜ್ವಾಲಾ ಸ್ವರೂಪದ ವಾಯುಮಂಡಲವನ್ನು ರೂಪಿಸಿಕೊಳ್ಳುವಂಥ ಸೇವೆ ಮಾಡಿ. ಉಸ್ಕೆ ಲಿಯೇ ಚಾಹೆ ಬಟ್ಟಿಯಾँ ಕರೋ ಯಾ ಆಪಸ್ ಮೇ ಸಂಘಟಿತ ಹೋಕರ್ ರೂ ರಿಹಾನ್ ಕರೋ.
ಬಾಬಾ ಹೇಳ್ತಾರೆ ಅದಕ್ಕೋಸ್ಕರ ಭಲೆ ಭಟ್ಟಿಯನ್ನಾದರೂ ಮಾಡಿ ಅಥವಾ ಒಬ್ರಿಗೊಬ್ಬರು ಸಂಘಟನೆಯಾಗಿ ಆತ್ಮಿಕ ಸಂಭಾಷಣೆ ಮಾಡಿ, ಲೇಕಿನ್ ಜ್ವಾಲಾ ಸ್ವರೂಪಕ ಅನುಭವ ಕರೋ. ಆದರೆ ಬಾಬಾ ಹೇಳ್ತಾರೆ ಜ್ವಾಲಾ ಸ್ವರೂಪದ ಅನುಭವ ಮಾಡಿ, ಅವ್ರು ಕರಾओ, ಈ ಸೇವಾ ಮೇ ಲಗ್ ಜಾओ तो छोटी छोटी बातें सहज परिवर्तन हो जाएगी. ಬಾಬಾ ಹೇಳ್ತಾರೆ ಜ್ವಾಲಾ ಸ್ವರೂಪದ ಅನುಭವ ಮಾಡಿ ಮತ್ತು ಮಾಡಿಸಿ ಈ ಸೇವೆಯಲ್ಲಿ ತೊಡಗಿ, ಆಗ ಸಣ್ಣ ಸಣ್ಣ ಮಾತುಗಳು ಸಹಜವಾಗಿ ಪರಿವರ್ತನೆ ಆಗ್ತದೆ ಅನ್ನೋದನ್ನು ನಾವು ಮಕ್ಕಳಿಗೆ ಬಾಬಾ ತಿಳಿಸ್ಕೊಡ್ತಾರೆ. ಅಚ್ಚಾ, ಓಂ ಶಾಂತಿ.